ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಬಿಜೆಪಿ ಕಡೆಗೂ ಕರ್ನಾಟಕದ ಅಭ್ಯರ್ಥಿಗಳ ಪಟ್ಟಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಅಧಿಕೃತವಾದ ಪಟ್ಟಿಯೇ ರಿಲೀಸ್ ಆಗಿದೆ. ಸುಮಾರು 20 ಕ್ಷೇತ್ರಗಳಿಗೆ ಈಗ ಬಿಜೆಪಿ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದೆ. ಇನ್ನು 8 ಕ್ಷೇತ್ರ ಮಾತ್ರ ಬಾಕಿ ಉಳಿದಿದೆ. 20 ಕ್ಷೇತ್ರಕ್ಕೂ ಕೂಡ ಈಗ ಅಧಿಕೃತವಾಗಿ ಇವರು ನಾಮಿನೇಷನ್ ಫೈಲ್ ಮಾಡೋರು ಇಷ್ಟು ಜನ ಏನಿದ್ದಾರೆ, ಇವರಿಷ್ಟು ಜನ ನಾಮಿನೇಷನ್ನ ಫೈಲ್ ಮಾಡುವಂತಹ ಅಭ್ಯರ್ಥಿಗಳು. ಎಲ್ಲರ ಹೆಸರನ್ನು ಕೂಡ ಹೇಳ್ತೀನಿ, ಬಹುತೇಕ ನಿಮಗೆ ಗೊತ್ತಿರ್ಬೋದು. ಆದರೆ ನಾನಿಲ್ಲಿ ಬಹಳ ಮುಖ್ಯವಾಗಿ 8 ಪಾಯಿಂಟ್ಸ್ನ ಈ ಸ್ಟೋರಿಯಲ್ಲಿ ಹೇಳ್ತಾ ಇದ್ದೀನಿ. ನೋಡಿ, 8 ಕೂಡ ಬಹಳ ಮುಖ್ಯವಾದ ಪಾಯಿಂಟ್ಸು. ಮೊದಲನೇದು, ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್ ಆಗಿದೆ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರಕ್ಕೆ ಬಂದಿದ್ದು ಯಾಕೆ? ಇದರ ಹಿಂದಿನ ಸ್ಟ್ರಾಟಜಿ ಏನು? ನಂಬರ್ 1. ನಂಬರ್ 2, ಬೆಂಗಳೂರು ಗ್ರಾಮಾಂತರಕ್ಕೆ DK ಸುರೇಶ್ ಎದುರು ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಬಿಜೆಪಿಯಿಂದ ಕಣಕ್ಕಿಳಿಸಿದ್ದಾರೆ, ದೇವೇಗೌಡರ ಅಳಿಯನ್ನ. ಇದರ ಹಿಂದಿನ ಸ್ಟ್ರಾಟಜಿ ಏನು? ನಂಬರ್ 3, ಮಂಗಳೂರು ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ಮಿಸ್. ಕಾರ್ಯಕರ್ತರ ಧ್ವನಿಗೆ ಬಿಜೆಪಿ ತನ್ನ ಕಾರ್ಯಕರ್ತರ ಧ್ವನಿಯನ್ನ ಆಲಿಸಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ನಂಬರ್ 4, ಉಡುಪಿ ಚಿಕ್ಕಮಗಳೂರು, ಅಲ್ಲಿ CT ರವಿಗೂ ಟಿಕೆಟ್ ಇಲ್ಲ, ಶೋಭಾ ಕರಂದ್ಲಾಜೆ ಅವರಿಗೂ ಅಲ್ಲಿ ಟಿಕೆಟ್ ಇಲ್ಲ. ಬೆಂಗಳೂರು ಉತ್ತರದಲ್ಲಿ ಕೊಟ್ಟಿದ್ದಾರಲ್ಲ, ಆದರೆ ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಇದರ ಹಿಂದೆ ಬಹಳ ದೊಡ್ಡ ತಂತ್ರ ಇದೆ, ಭಯಂಕರ ತಂತ್ರ ಇದೆ. ನಾನು ನಿಮಗೆ ಹೇಳ್ತೀನಿ, ಮುಂದೆ ರಾಜ್ಯ ರಾಜಕಾರಣದ ಬಹಳ ದೊಡ್ಡ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ. ಹೇಗೆ ಅಂತ ಕೂಡ ನಾನು ಹೇಳ್ತೀನಿ. ಅದಾದ ನಂತರ ಮೈಸೂರಿಗೆ ಬನ್ನಿ. ಮೈಸೂರಲ್ಲಿ ಪ್ರತಾಪ್ ಸಿಂಹ ಬದಲು ಒಡೆಯರ್ಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಗಿದೆ. ಪ್ರತಾಪ್ ಸಿಂಹ ಅದನ್ನು ವೆಲ್ಕಮ್ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ, ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ, ಒಟ್ಟಿಗೆ ಪ್ರಚಾರ ಮಾಡೋಣ ಅಂತ ಹೇಳಿದ್ದಾರೆ. ಯಾಕಂದ್ರೆ ಪ್ರತಾಪ್ ಸಿಂಹಗೆ ಬಹಳ ದೊಡ್ಡ ಭರವಸೆ ಸಿಕ್ಕಿದೆ. ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ಪಾತ್ರವನ್ನ ಪ್ರತಾಪ್ ಸಿಂಹ ಮುಂದಿನ ದಿನಗಳಲ್ಲಿ ಹೊಣೆಯನ್ನ ಹೊತ್ತು ನಿಭಾಯಿಸುವವರಿದ್ದಾರೆ. ಅದೇನು ಅಂತ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ರಾಜ್ಯ ರಾಜಕೀಯಕ್ಕೆ ಬಸವರಾಜ ಬೊಮ್ಮಾಯಿ ಗುಡ್ ಬೈ ಹೇಳಿದ್ದಾರೆ. ಇನ್ನು ಅವರ ರಾಷ್ಟ್ರ ರಾಜಕಾರಣ ಆರಂಭ. ಹಾವೇರಿಯಿಂದ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಎಸ್, ಇದರ ಹಿಂದಿನ ತಂತ್ರಗಾರಿಕೆ ಏನು ಅದು ಕೂಡ ಹೇಳ್ತೀನಿ. ಬೊಮ್ಮಾಯಿ ಅವರಿಗೆ ಹಾವೇರಿಯಲ್ಲಿ ಸಿಕ್ತು ಅಂದ ಕೂಡಲೇ ಈಶ್ವರಪ್ಪನವ್ರ ಮಗ ಕಾಂತೇಶಿಗೆ ಸಿಕ್ಕಿಲ್ಲ. ಹಾಗಾದ್ರೆ ಈಶ್ವರಪ್ಪ ಹಾಗೂ ಅವರ ಮಗನ ಭವಿಷ್ಯ ಏನು? ಅವ್ರೇನ್ ಮಾಡ್ತಾರೆ? ಇದು ಕೂಡ ಬಹಳ ಮುಖ್ಯವಾದ ಪ್ರಶ್ನೆ. ಅದಕ್ಕೂ ಉತ್ತರ ಕೊಡ್ತೀನಿ. ಬಳ್ಳಾರಿಯಿಂದ ಶ್ರೀರಾಮುಲು ಟಿಕೆಟ್ ಅನೌನ್ಸ್ ಆಗಿದೆ. ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇದ್ದಾರೆ ಅವರು ಕೂಡ ರಾಜ್ಯ ರಾಜಕಾರಣದಿಂದ ದೆಹಲಿ ಕಡೆ ಮುಖ ಮಾಡಿ ನಿಂತಿರುವಂತ ಹಿನ್ನೆಲೆ ಏನು? ಅದರ ಹಿನ್ನೆಲೆ ಏನು? ಇನ್ನು ಚಾಮರಾಜನಗರದಿಂದ ಬಾಲರಾಜ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಯಾರು ಈ ಬಾಲರಾಜ್? ಇದಕ್ಕೂ ಉತ್ತರ ಕೊಡ್ತೀನಿ. ಹಾಗೆ ಕೊಪ್ಪಳದಿಂದ ಬಸವರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಯಾರು ಈ ಬಸವರಾಜ್ ಕ್ಯಾವಟೂರ್? ಇದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. GM ಸಿದ್ದೇಶ್ವರ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಅದ್ಯಾಕೆ? ಅಲ್ಲೇನ್ ನಡೀತು ಅದನ್ನು ಕೂಡ ಹೇಳ್ತೀನಿ. ನೋಡಿ, ಒಂದೊಂದು ಕ್ಷೇತ್ರದ್ದು ಒಂದೊಂದು ಕತೆ ಇದೆ. ಆದ್ರೆ ನಾನು ಹೈಲೈಟ್ಸ್ ನಿಮಗೆ ಹೇಳ್ತಾ ಇದ್ದೀನಿ. ಎಸ್, ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನಿಮಗೆ ಹೇಳಿದೆ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಅವರಿಗೆ ಗೋ ಬ್ಯಾಕ್ ಶೋಭಾ ಅನ್ನುವಂಥ ಅಭಿಯಾನ ನಡೆದಿತ್ತು. ಅಲ್ಲಿ CT ರವಿ ಪ್ರಯತ್ನದಲ್ಲಿದ್ದರು, ಹಾಗೆ ಪ್ರಮೋದ್ ಮಧ್ವರಾಜ್ ಬಹಳ ಪ್ರಯತ್ನದಲ್ಲಿದ್ದರು. ಆದರೆ ಅನಿರೀಕ್ಷಿತ ಅನ್ನುವಂತೆ ಕೋಟಾ ಶ್ರೀನಿವಾಸ ಪೂಜಾರಿ ಬಿಲ್ಲವ ಸಮುದಾಯದವರು ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಶೋಭಾ ಕರಂದ್ಲಾಜೆ ಈ ಹಿಂದೆ ಯಶವಂತಪುರದ ಶಾಸಕಿ ಆಗಿದ್ರು. ಅದೇ ಹಿನ್ನೆಲೆಯಲ್ಲಿ ಶೋಭಾ ಅವರಿಗೆ ಎಲ್ಲಾದರೂ ಒಂದು ಕಡೆ ಕೊಡಲೇಬೇಕು, ಅದರಲ್ಲೂ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನುವ ಉದ್ದೇಶದಿಂದ ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಈ ಮೂಲಕ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ನಿಮಗೆ ಗೊತ್ತಿರಲಿ, ಯಶವಂತಪುರದಲ್ಲಿ ಬಿಜೆಪಿಯಿಂದ ಶಾಸಕಿ ಆಗಿದ್ರು, ಸರಿ. KJPಗೆ ಹೋದಾಗಲೂ ಕೂಡ ಅವರು ರಾಜಾಜಿನಗರದಿಂದ ಸ್ಪರ್ಧೆ ಮಾಡಿ ಸೋತಿದ್ರು. ಸುರೇಶ್ ಕುಮಾರ್ ಅವರಿದ್ರು. ಹೀಗಾಗಿ ಬೆಂಗಳೂರಿನ ಹಿನ್ನೆಲೆ ಅವರಿಗಿದೆ. ಅವರು ಮಂಗಳೂರವರು ಆಗಿದ್ರು ಕೂಡ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೆಲ್ತಾ ಇದ್ರು ಕೂಡ ಬೆಂಗಳೂರಿನ ಹಿನ್ನೆಲೆ ರಾಜಕೀಯವಾಗಿದೆ. ಅದೇ ಕಾರಣಕ್ಕಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ನಾರ್ತ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಈಗ ಗೆಲ್ಲಿಸಲೇಬೇಕು. ಯಡಿಯೂರಪ್ಪನವರು ಶೋಭಾ ಅವ್ರನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ, ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಅಂತಿದ್ರು. ಇಲ್ಲಿ ಕೊಟ್ಟಿದ್ದಾರೆ, ಗೆಲ್ಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಮಾಸ್ಟರ್ ಸ್ಟ್ರೋಕ್ ಇದು. ಇನ್ನು ಎರಡನೆಯದ್ದು, ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ದೇವೇಗೌಡರ ಅಳಿಯ ಬಿಜೆಪಿ ಕ್ಯಾಂಡಿಡೇಟ್ DK ಸುರೇಶ್ ಅವರ ಎದುರು ನೋಡಿ, ಯಾರಾದರೂ ಒಬ್ರು ಸೌಮ್ಯ ಸ್ವಭಾವದ ಒಳ್ಳೆ ವರ್ಚಸ್ವಿ ನಾಯಕ, ಒಳ್ಳೆ ಇಮೇಜ್ ಇರೋವಂಥವ್ರು ಅಂಥವ್ರು ಬೇಕಿತ್ತು. ಜನರ ಮನಸ್ಸಿನಲ್ಲಿ ನೆಲೆಯೂರಿರುವಂಥವ್ರು, ಯಾವುದೇ ಟೀಕೆಗೆ ಆಸ್ಪದ ಇಲ್ಲದಂತಹ ವ್ಯಕ್ತಿ ಬೇಕಿತ್ತು. ಅದು ಡಾಕ್ಟರ್ ಮಂಜುನಾಥ್. ಬಹುಶಃ DK ಸುರೇಶ್ ಅವರಿಗೆ ಈ ಬಾರಿ ಚುನಾವಣೆ ಬಹಳ ದೊಡ್ಡ ಸವಾಲಾಗುತ್ತೆ. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಡಾಕ್ಟರ್ ಮಂಜುನಾಥ್ ಅವರು ಮೇಲ್ನೋಟಕ್ಕೆ ಸೌಮ್ಯ ಸ್ವಭಾವಿ, ಆದರೆ ರಾಜಕೀಯವಾಗಿ ನೀವು ಲೆಕ್ಕ ಹಾಕಿದ್ರೆ
DK ಬ್ರದರ್ಸ್ ಪಾಲಿಗೆ ಬಹಳ ಭಾರಿ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಬಿಜೆಪಿಯ ಬಹಳ ದೊಡ್ಡ ವೋಟ್ ಶೇರ್ ಇದೆ, JDS ವೋಟ್ ಶೇರ್ ಇದೆ, ಒಳ್ಳೆ ವರ್ಚಸ್ಸಿರುವಂತಹ ವ್ಯಕ್ತಿಯನ್ನು ಕಣಕ್ಕಿಳಿಸಿದ್ದಾರೆ. ಖಂಡಿತವಾಗಿಯೂ DK ಸುರೇಶ್ ಅವರಿಗೆ ಅತಿ ದೊಡ್ಡ ಸವಾಲು ಈ ಮೂಲಕ ಎದುರಾಗಿದೆ. ಇನ್ನು ಮೂರನೇದಾಗಿ ಮಂಗಳೂರು ನಳಿನ್ ಕುಮಾರ್ ಕಟೀಲು ಕಾರ್ಯಕರ್ತರ ತೀವ್ರ ವಿರೋಧಕ್ಕೆ ಕಡೆಗೂ ಕೂಡ ಹೈಕಮಾಂಡ್ ಬೆಲೆ ಕೊಟ್ಟಿದೆ. ಕಾರ್ಯಕರ್ತರ ಮಾತೆ ನಮಗೆ ವೇದವಾಕ್ಯ ಅನ್ನುವ ರೀತಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಅನ್ನ ನಿರಾಕರಿಸಿದೆ, ಅವ್ರನ್ನ ತಿರಸ್ಕರಿಸಿದೆ. ಅಲ್ಲಿ ಬ್ರಿಜೇಶ್ ಚೌಟಾ ಹೊಸ ಮುಖ ಯಂಗ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಮೂಲಕ ಮಂಗಳೂರಿನಲ್ಲಿ ಹೊಸ ಅಲೆಯ ರಾಜಕಾರಣಕ್ಕೆ ಅವಕಾಶವನ್ನು ಮಾಡಿಕೊಂಡಿದ್ದಾರೆ. ಬಹುಶಃ ಇನ್ನೊಂದು 3 ದಶಕ ಅಲ್ಲಿ ಬ್ರಿಜೇಶ್ ಚೌಟಾ ಅವರಿಗೆ ಉಜ್ವಲ ಭವಿಷ್ಯ ಇದೆ ಅನ್ನುವಂಥದ್ದು. ಅಲ್ಲಿಂದ ಮುಂದೆ ಬನ್ನಿ ಉಡುಪಿ ಚಿಕ್ಕಮಗಳೂರು. ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ಅಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಕೊಟ್ಟಿದ್ದಾರೆ ಅಂತ. CT ರವಿ ಅವರು ಬಹಳ ಪ್ರಯತ್ನದಲ್ಲಿದ್ದರು. ಯಾಕೆ ಅವ್ರಿಗೆ ಕೊಡಲಿಲ್ಲ ಅಂದರೆ ನೋಡಿ, CT ರವಿ ಅವರಿಗೆ ಈಗ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಏನು ಪ್ಲೇಸಲ್ಲಿದ್ದಾರೆ, ಈಗ ಹಾಲಿ MLC ಹಾಗೂ ಅಪೋಸಿಷನ್ ಲೀಡರ್, ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ. ಬಹುಶಃ ಕೋಟಾ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ಮೇಲೆ ಇಲ್ಲಿ CT ರವಿ ಅವರು MLC ಆಗಿ ಅಪೋಸಿಷನ್ ಲೀಡರ್ ಆಗ್ತಾರೆ. ಅದೇ ತಂತ್ರಗಾರಿಕೆಯ ಮೇಲೆ ಈಗ ಕೋಟಾ ಅವರನ್ನ ಕಣಕ್ಕೆ ಇಳಿಸಲಾಗಿದೆ ಉಡುಪಿ ಚಿಕ್ಕಮಗಳೂರಿನಿಂದ. ಇನ್ನು ಪ್ರತಾಪ ಸಿಂಹ ಮೈಸೂರು ಟಿಕೆಟ್ ನಿರಾಕರಣೆ, ಆದರೆ ರಾಜ್ಯ ರಾಜಕಾರಣದಲ್ಲಿ ಉಜ್ವಲವಾದ ಭವಿಷ್ಯ. ಟಿಕೆಟ್ ಅನೌನ್ಸ್ ಆಗ್ತಿದ್ದ ಹಾಗೆ ಫಸ್ಟ್ ಟ್ವೀಟ್ ಬಂದಿದ್ದೆ ಪ್ರತಾಪ್ ಸಿಂಹ ಅವ್ರದ್ದು. ಒಡೆಯರ್ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ರು. ಒಡೆಯರ್ ಅವ್ರನ್ನ ಬನ್ನಿ ಒಟ್ಟಿಗೆ ಪ್ರಚಾರ ಮಾಡೋಣ ಅಂತ ಕರೆದ್ರು. ಅಂದರೆ ಪ್ರತಾಪ್ ಸಿಂಹಗೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಿ ಹುದ್ದೆಯನ್ನು ಕೊಡ್ತೇವೆ, ಅದೇನು ಅಂತ ಮುಂದೆ ಹೇಳ್ತೀವಿ ಅಂದಿದ್ದಾರೆ. ಏನು ಬೇಕಾದರೂ ಆಗ್ಬೋದು, ಬಿಗ್ ಸರ್ಪ್ರೈಸಸ್ ಆರ್ ಅಹೆಡ್. ಕಾದು ನೋಡಿ, ಚುನಾವಣೆಯ ನಂತರ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ. ಡೆಫಿನೆಟ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಆರ್ ಅಹೆಡ್. ಆ ದೃಷ್ಟಿಯಿಂದ ಪ್ರತಾಪ್ ಸಿಂಹ ಒಪ್ಕೊಂಡಿದ್ದಾರೆ. ಹೈಕಮಾಂಡ್ನ ಮೆಸೇಜ್ನ ಅವರು ಚಾಚು ತಪ್ಪದೆ ಪಾಲಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಹಾವೇರಿ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ದಾರೆ. ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಕೊನೆ ಕ್ಷಣದಲ್ಲಿ ಪ್ರಯತ್ನ ಆರಂಭ ಮಾಡಿದ್ದು. ಆರಂಭದಿಂದ 1 ವರ್ಷದಿಂದ ಓಡಾಡ್ತಿರಲಿಲ್ಲ. 1 ವರ್ಷದಿಂದ ಓಡಾಡ್ತಾ ಇದ್ದಿದ್ದು ಈಶ್ವರಪ್ಪನವರ ಮಗ ಕಾಂತೇಶ್. ಆದರೆ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ. ಈಶ್ವರಪ್ಪ ಹಾಗೂ ಅವರ ಪುತ್ರ ಈಗ ಏನು ಮಾಡ್ತಾರೆ? ಈಶ್ವರಪ್ಪನವರು ಪಕ್ಷೇತರ ನಿಲ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತಿದ್ರು. ಈಗ ಏನು ಮಾಡ್ತಾರೆ? ಕಾಂತೇಶ್ ಭವಿಷ್ಯ ಏನು? ಈ ದೊಡ್ಡ ಪ್ರಶ್ನೆ ಈಗ ಈಶ್ವರಪ್ಪನವರ ಎದುರಿಗಿದೆ. ಬಹುಶಃ ಈಶ್ವರಪ್ಪನವರಿಗೆ ಇದೊಂದು ಅನಿರೀಕ್ಷಿತ ಆಘಾತ. ಅವರು ಯಾವ ರೀತಿ ಇದನ್ನ ಎದುರಿಸ್ತಾರೆ, ಬಹಳ ದೊಡ್ಡ ಪ್ರಶ್ನೆ ಇದೆ. ಯಾಕಂದ್ರೆ ರಾಜಕೀಯವಾಗಿ ಅವರಿಗೆ ಯಾವ ಹಾದಿಯೂ ಕೂಡ ಕಾಣಿಸ್ತಾ ಇಲ್ಲ. ಈಗ ಪಕ್ಷೇತರವಾಗಿ ನಿಂತರೂ ಏನು ಪ್ರಯೋಜನ ಆಗಲ್ಲ. ಇದೆಲ್ಲವನ್ನು ಲೆಕ್ಕ ಹಾಕಿಯೇ ಹೈಕಮಾಂಡ್ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ. ಅಲ್ಲಿ ಬಸವರಾಜ ಬೊಮ್ಮಾಯಿ, ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಕ್ಯಾಂಡಿಡೇಟ್, ಈಶ್ವರಪ್ಪ ಹಾಗೂ ಪುತ್ರನವರ ರಾಜಕೀಯ ಭವಿಷ್ಯ ಢೋಲಾಯಮಾನ. ಇನ್ನು ಬಳ್ಳಾರಿಯಿಂದ ಶ್ರೀರಾಮುಲು ಕ್ಯಾಂಡಿಡೇಟ್. ರಾಷ್ಟ್ರ ರಾಜಕಾರಣಕ್ಕೆ ಶ್ರೀರಾಮುಲು ಅವರು ಹೋಗ್ತಾ ಇದ್ದಾರೆ. ನೋಡಿ, ಅವರು ST ಸಮುದಾಯದ ಪ್ರಮುಖ ನಾಯಕ. ಅವ್ರನ್ನ ಬಳ್ಳಾರಿಯಿಂದ ಕಣಕ್ಕಿಳಿಸುವ ಮೂಲಕ ರಾಜ್ಯ ಬಿಜೆಪಿ ಹೈಕಮಾಂಡ್ ನೀವು ದೆಹಲಿಗೆ ಬನ್ನಿ ಅಂತ ಕರೆಸ್ಕೊಳ್ತಾ ಇದೆ. ಶ್ರೀರಾಮುಲು ಅವರು ಇನ್ನು 4 ವರ್ಷ ಇಲ್ಲಿ ಏನು ಮಾಡೋದು ಅನ್ನೋಂಥ ಪ್ರಶ್ನೆ ಇತ್ತು. ಅವರಿಗೆ ಅಪೋಸಿಷನ್ ಲೀಡರ್ ಆಗಲಿ ಡೆಪ್ಯೂಟಿ ಲೀಡರ್ ಆಗಲಿ ಯಾವುದೂ ಕೂಡ ಕೊಟ್ಟಿರಲಿಲ್ಲ. ಬಹುಶಃ ಶ್ರೀರಾಮುಲು ಅವರು MP ಆಗಿ ಇನ್ನು ಬಳ್ಳಾರಿಯ ಅಭಿವೃದ್ಧಿಯ ಕಡೆ ಗಮನ ಕೊಡಬಹುದು. ಬಳ್ಳಾರಿಯಲ್ಲಿ ಮತ್ತೆ ಗತವೈಭವವನ್ನು ಮರುಸ್ಥಾಪಿಸಲಿಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಶ್ರೀರಾಮುಲು ಅವರ ಅಭಿಮಾನಿಗಳಲ್ಲಿ ಹುಟ್ಟಿದೆ. ಇನ್ನು ಚಾಮರಾಜನಗರದಿಂದ ಬಾಲರಾಜ್. ನೋಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಿಜೆಪಿಗೆ ಬಂದಿದ್ದು. ಅವರು ಹಿಂದೆ ಕೊಳ್ಳೇಗಾಲದಿಂದ MLA ಆಗಿದ್ರು. ಕಳೆದ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಬಿಜೆಪಿಗೆ ಬರಬೇಕಿದ್ರೆ ಅವ್ರು ಕೇಳಿದ ಒಂದೇ ಒಂದು, ನನಗೆ MP ಟಿಕೆಟ್ ಕೊಡಬೇಕು ಅಂತ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಸ್ಥಾನಕ್ಕೆ ಬಾಲರಾಜ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಅವರು ಖಂಡಿತವಾಗಿಯೂ ಪ್ರಬಲ ಅಭ್ಯರ್ಥಿಯಲ್ಲಿ, ನೋ ಡೌಟ್ ಇನ್ ದಟ್. ಕಮ್ಯುನಿಟಿ ವೈಸ್ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ವಿರೋಧ ಇಲ್ಲ, ಹಾಗೆ ಒಂದು ವರ್ಚಸ್ಸಿದೆ, ಕಪ್ಪು ಚುಕ್ಕೆ ಇಲ್ಲ. ಹೀಗಾಗಿ ಬಾಲರಾಜ್ ಅವರನ್ನ ಅಲ್ಲಿ ಕಣಕ್ಕಿಳಿಸಲಾಗಿದೆ. ಇನ್ನು ಕೊಪ್ಪಳದಿಂದ ಬಸವರಾಜ್ ಕ್ಯಾವಟೂರ್ ಅವರು ವೃತ್ತಿಯಲ್ಲಿ ವೈದ್ಯರು, ಡಾಕ್ಟರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೂ ರಾಜಕೀಯವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಹೊಸ ಮುಖ ಹಾಗೂ ವರ್ಚಸ್ಸು. ಈ ಎಲ್ಲ ಹಿನ್ನೆಲೆಯಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ಕೊಪ್ಪಳದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಅವರ ಬದಲು ಅವರ ಪತ್ನಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಆ ಮೂಲಕ ಸಿದ್ದೇಶ್ವರ್ ಅವರನ್ನ ಸಮಾಧಾನ ಮಾಡುವಂಥ ಪ್ರಯತ್ನವನ್ನ ಮಾಡಲಾಗಿದೆ. ಬಹುಶಃ ಇವಿಷ್ಟೂ ಕೂಡ ಹೈಲೈಟ್ಸ್. ಈ ಟಿಕೆಟ್ ಘೋಷಣೆ ಏನಿದೆ ಖಂಡಿತವಾಗಿಯೂ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯು ಕೂಡ ಈಗ ಚಾಲೆಂಜಿಂಗ್ ಆಗಿ ಪರಿಣಮಿಸಿದೆ. ಖಂಡಿತವಾಗಿಯೂ ಈ ಲಿಸ್ಟ್ ಎಲೆಕ್ಷನ್ನ ಕ್ಯೂರಿಯಾಸಿಟಿಯನ್ನ ಹೆಚ್ಚು ಮಾಡಿದೆ. ನಿಮ್ಮ ಪ್ರಕಾರ ಈ ಅಧಿಕೃತ ಪಟ್ಟಿಯಲ್ಲಿ ಬಂದಿರುವಂಥ ಹೆಸರುಗಳ ಪೈಕಿ ದಿ ಬೆಸ್ಟ್ ಯಾವುದು? ಹಾಗೆ ಇನ್ನೊಂದು ಹೇಳಬೇಕು ನಾನು ನಿಮಗೆ,
ನೋಡಿ, ಅನಂತ್ ಕುಮಾರ್ ಹೆಗ್ಡೆ ಅವ್ರದ್ದು ಉತ್ತರ ಕನ್ನಡದ್ದು ಡಿಲೇ ಮಾಡಿದ್ದಾರೆ, ಹೋಲ್ಡಲ್ಲಿ ಇಟ್ಟಿದ್ದಾರೆ, ಅನೌನ್ಸ್ ಮಾಡಿಲ್ಲ. ನಾನು ನಿಮ್ಗೆ ಹೇಳಿದ್ದೆ ಅದನ್ನ ಅನೌನ್ಸ್ ಮಾಡೋದಿಲ್ಲ ಸದ್ಯ ಅವರು ಅಂತೇಳಿ. ಅದೇ ರೀತಿ ಮಾಡಿದ್ದಾರೆ. ಬೆಳಗಾವಿದು ಕೂಡ ಮಂಗಳ ಅಂಗಡಿ ಇದ್ದಾರೆ, ಅಲ್ಲಿ ಶೆಟ್ರಿ ಕೇಳ್ತಾ ಇದ್ರು, ಅದು ಕೂಡ ಹೋಲ್ಡಲ್ಲಿ ಇಟ್ಟಿದ್ದಾರೆ. ರಾಯಚೂರು ರಾಜ ಅಮರೇಶ್ ನಾಯಕ್ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಚಿತ್ರದುರ್ಗ ನಾರಾಯಣ ಸ್ವಾಮಿ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಕೇಳ್ತಾ ಇದ್ರು, ಅದು ಕೂಡ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಮಂಡ್ಯ, ಹಾಸನ, ಕೋಲಾರ JDS ತೆಕ್ಕೆಗೆ ಹೋಗಿದೆ. ಇವಿಷ್ಟು ಕೂಡ 28 ಕ್ಷೇತ್ರಗಳ ಅಧಿಕೃತ ಪಟ್ಟಿಯ ನಂತರದ ಚಿತ್ರಣ. ನಿಮ್ಮ ಪ್ರಕಾರ ಬಿಜೆಪಿ ಘೋಷಣೆ ಮಾಡಿರುವ 20 ಅಭ್ಯರ್ಥಿಗಳ ಪೈಕಿ ದಿ ಬೆಸ್ಟ್ ಕ್ಯಾಂಡಿಡೇಟ್ ಯಾರು? ಹಾಗೆ ಇವರಿಗೆ ಟಿಕೆಟ್ ಕೊಡಬಾರ್ದಿತ್ತು, ಈಸ್ ವರ್ಸ್ಟ್ ಅನ್ನೋದಾದ್ರೆ ನೀವು ಯಾರ ಹೆಸರನ್ನ ಹೇಳ್ತೀರಿ? ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.